Hello friends, welcome back to my YouTube channel. In this video, I am giving complete information about GNM course. That is one of the toughest medical course. ಇವತ್ತಿನ ವಿಡಿಯೋದಲ್ಲಿ ನಾನು GNM ಕೋರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀಡ್ತೀನಿ. ಯಾರೆಲ್ಲ PUC ಸ್ಟೂಡೆಂಟ್ಸ್ ಅಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎಜುಕೇಷನ್ ಸ್ಟೂಡೆಂಟ್ಸ್ ಪ್ಲಸ್ ಪೇರೆಂಟ್ಸ್ ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಟಿಲ್ ಎಂಡ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ. ನಾನು ಕಂಪ್ಲೀಟ್ GNM ಬಗ್ಗೆ ಇನ್ಫಾರ್ಮೇಷನ್ನ ನೀಡ್ತೀನಿ. ಅಂದರೆ ಏನೇನು GNM ಕೋರ್ಸ್ ಅಂದರೆ ಏನು, ಅದರಲ್ಲಿ ಬರೋ ಎಲಿಜಿಬಿಲಿಟಿ ಏನಿರಬೇಕು, ಮತ್ತು ಏಜ್ ಲಿಮಿಟ್ ಎಷ್ಟಿದೆ, ಮತ್ತು ಇದರ ನಾವು ಈ ಕೋರ್ಸ್ ಮಾಡಿದ ನಂತರ ಏನೇನು ನಮಗೆ ಅಪಾರ್ಚುನಿಟೀಸ್ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀಡ್ತೀನಿ. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇವಾಗ GNM ಅಂತಂದರೆ ಫುಲ್ ಫಾರ್ಮ್ ತಿಳ್ಕೊಬೇಕು ನಾವು ಫಸ್ಟ್. ಇವಾಗ ಹೇಳ್ತಿರ್ತಾರೆ ನಾನು GNM ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಜನಕ್ಕೆ GNM ಅಂದ್ರೇ ಗೊತ್ತಿರಲ್ಲ. GNM ಅಂತಂದರೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ. ಇದನ್ನು ನಾವು ಜನರಲ್ ನರ್ಸಿಂಗ್ ಮಿಡ್ವೈಫರಿ ಅಂತ ಹೇಳ್ತೀವಿ. ಇನ್ ಸಿಂಪಲ್ ವರ್ಡ್ಸ್ ಕನ್ನಡದಲ್ಲಿ ಹೇಳ್ಬೇಕಂತಂದರೆ ರೋಗಿಗಳನ್ನು ನಾವು ಯಾವ ರೀತಿ ಆರೈಕೆ ಮಾಡ್ತೀವಲ್ಲ ಅದನ್ನು ನಾವು ಜನರಲ್ ನರ್ಸಿಂಗ್ ಮಿಡ್ವೈಫರಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಏನಿದೆ ಈ ಕೋರ್ಸ್ ನಮ್ಮ ಕರ್ನಾಟಕ ಸ್ಟೇಟ್ ಇಂದ ರೆಕಗ್ನೈಸ್ ಆಗಿದೆಯಾ ಇಲ್ವಾ, ಅಥವಾ ಬೋರ್ಡ್ ಯೂನಿವರ್ಸಿಟಿ ಯಾವುದು ಈ ಕೋರ್ಸ್ಗೆ ಅಥವಾ ಬೋರ್ಡ್ ಯಾವುದು ಅಂತ ಇವಾಗ ನೋಡೋಣ. ಇವಾಗ ಯಾವ ರೀತಿ SSLC ಮತ್ತು PUC ಬೋರ್ಡ್ ಇದೆ ಅದೇ ರೀತಿ GNM ಕೋರ್ಸ್ಗೂ ಒಂದು ಬೋರ್ಡ್ ಇದೆ. ಅದು ಯಾವುದಂದರೆ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್. ಈ GNM ಕೋರ್ಸ್ಗೆ ಒಂದು ಪರ್ಟಿಕ್ಯುಲರ್ ಬೋರ್ಡ್ ಇದೆ, ಅದೇ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್. ಈ ಬೋರ್ಡಿಂದ ಈ GNM ಕೋರ್ಸ್ ನಮ್ಮ ಆಲ್ ಓವರ್ ಕರ್ನಾಟಕ ರನ್ ಆಗ್ತಿದೆ. ಸೊ ನೆಕ್ಸ್ಟ್ ಈ GNM ಕೋರ್ಸ್ ಮಾಡೋಕ್ಕೆ ಏನೇನು ಎಲಿಜಿಬಿಲಿಟಿ ಬೇಕು, ಇವಾಗ ಎಲ್ಲರೂ GNM ಕೋರ್ಸ್ನ ಮಾಡ್ಬೋದಾ ಅಥವಾ ಯಾರು ಈ GNM ಕೋರ್ಸ್ನ ಮಾಡ್ಬೋದು ಅಂತ ನೋಡೋಣ. 10+2 ಅಂತಂದರೆ SSLC ಮತ್ತು 2 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು, ಅಂದರೆ PUC ಕಂಪ್ಲೀಟ್ ಆಗಿರಲೇಬೇಕು. ಇವಾಗ 10th ಮುಗಿದಿದೆ ನಾನು ಕೂಡ GNM ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ. ಅಂಥವ್ರಿಗೆ ಇದು GNM ಕೋರ್ಸ್ ಅವೈಲೇಬಲ್ ಇರಲ್ಲ. ಅವರು ಬೇಕಿದ್ದರೆ ಪ್ಯಾರಾಮೆಡಿಕಲ್ನ ಮಾಡ್ಕೋಬೋದು. ಈ GNM ಕೋರ್ಸ್ ಏನಿದೆ PUC ಪಾಸ್ ಆಗಿರಲೇಬೇಕು. ಬಟ್ ಒಂದು ಸ್ಪೆಸಿಫಿಕ್ ಅಂತಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆರ್ ಎಜುಕೇಷನ್ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರೆಲ್ಲರೂ ಕೂಡ ನರ್ಸಿಂಗ್ ಮಾಡ್ಬೋದು. ಇವಾಗ ಕೇಳ್ತಾರೆ ನಾನು ಸೈನ್ಸ್ ಮಾಡಿದರೆ ಅಷ್ಟೇ ನರ್ಸಿಂಗ್ನ ಮಾಡ್ಬೋದಾ, ಅಥವಾ ನಾನಿವಾಗ ಕಾಮರ್ಸ್ ಮಾಡಿದ್ದೀನಿ, ಆರ್ಟ್ಸ್ ಮಾಡಿದ್ದೀನಿ, ನನಗೆ ನರ್ಸಿಂಗ್ ಮಾಡೋಕ್ಕಾಗಲ್ವಾ ಅಂತ ಡೌಟ್ ಇರೋರಿಗೆ ಒನ್ ಆಫ್ ದಿ ಚಾಯ್ಸ್ ಅಂತಂದರೆ ಈ GNM ಕೋರ್ಸ್ ಆಗಿರುತ್ತೆ. ಈ GNM ಕೋರ್ಸ್ ಇದರಲ್ಲಿ ಪರ್ಟಿಕ್ಯುಲರಾಗಿ ಮ್ಯಾಂಡೇಟ್ರಿ ಆಗಿರೋ ಒಂದು ಟಾಪಿಕ್ ಇದೆ. ಅದೇನೆಂದರೆ ಈ ಕಾಮರ್ಸ್ ಇವಾಗ PUC ಒಳಗಡೆ ಏನಿರ್ತಾರಲ್ಲ ಅವರು ಇಂಗ್ಲೀಷ್ ಸಬ್ಜೆಕ್ಟ್ನ ಕಂಪಲ್ಸರಿಯಾಗಿ ತೊಗೊಂಡಿರಬೇಕು, ಮತ್ತು ಪರ್ಸಂಟೇಜ್ ಅಬೋವ್ 40 ಇರಬೇಕು. ಯಾವುದೇ ಕೋರ್ಸ್ನ ಚೂಸ್ ಮಾಡಿರಲಿ ಅವ್ರಿಗೆ 40% ರಿಸಲ್ಟ್ ಇರಬೇಕು. ನೆಕ್ಸ್ಟ್ ಈ GNM ಕೋರ್ಸ್ ಮಾಡೋಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಅಂತಂದರೆ 17 to 35, 17 ಇಯರ್ಸ್ ಟು 35 ಇಯರ್ಸ್ ಒಳಗಡೆ ಇರೋರು ಈ GNM ಕೋರ್ಸ್ನ ಮಾಡ್ಬೋದಾಗಿರುತ್ತೆ. ಇವಾಗ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ನಾನು ಆಲ್ರೆಡಿ PUC ಮುಗಿಸಿ 4-5 ಇಯರ್ಸ್ ಗ್ಯಾಪ್ ಇದೆ, ನಾನು GNM ಮಾಡ್ಬೋದಾ ಅಂತ ಗೊತ್ತಿರಲ್ಲ ಅವರಿಗೆ. ಅಂಥವರು ಕೂಡ ಈ GNM ಕೋರ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಡ್ಯೂರೇಷನ್, ಇವಾಗ ಆಲ್ರೆಡಿ ನೀವು ಈ ಕೋರ್ಸ್ನ ಚೂಸ್ ಮಾಡ್ಕೊಂಬಿಟ್ಟಿದ್ದೀರ, GNM ಕೋರ್ಸ್ನ ಚೂಸ್ ಮಾಡಿರ್ತೀರ. ಆಮೇಲೆ ಇದು ಎಷ್ಟು ವರ್ಷ ಇದೆ ಯಾವ ರೀತಿ ಅಂತ ಇವಾಗ ನೋಡೋಣ. 3 ಇಯರ್ಸ್ ಪ್ಲಸ್ ಇನ್ಕ್ಲೂಡ್ ಇಂಟರ್ನ್ಶಿಪ್ ಅಂತಂದರೆ ಈ ಕೋರ್ಸ್ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಪ್ಲಸ್ ಇದೇನು ಇಂಟರ್ನ್ಶಿಪ್ ಅಂತಂದರೆ ಕ್ಲಿನಿಕಲ್ ಪೋಸ್ಟಿಂಗ್, ಕಮ್ಯುನಿಟಿ ಪೋಸ್ಟಿಂಗ್ ಇವೆಲ್ಲನೂ ಇನ್ಕ್ಲೂಡ್ ಆಗಿಯೇ 3 ಇಯರ್ಸ್ ಕೋರ್ಸ್ ಆಗಿರುತ್ತಿದ್ದು. ಸೊ ನೆಕ್ಸ್ಟ್ ಇವಾಗ ನಾವು ಆಲ್ರೆಡಿ ಈ ಕೋರ್ಸ್ನ ಜಾಯ್ನ್ ಆದ್ವಿ. ಆವಾಗ ಫಸ್ಟ್ ಇಯರಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಇಯರಲ್ಲಿ ಫಸ್ಟ್ ಸಬ್ಜೆಕ್ಟ್ ಅನಾಟೊಮಿ ಆ್ಯಂಡ್ ಫಿಸಿಯೋಲಜಿ. ಈ ಅನಾಟೊಮಿ ಆ್ಯಂಡ್ ಫಿಸಿಯೋಲಜಿ ಇದು ಕಂಪ್ಲೀಟ್ ಮೆಡಿಕಲ್ ಫೀಲ್ಡ್ ಸಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸೈಕಾಲಜಿ ಆ್ಯಂಡ್ ಸೋಷಾಲಜಿ. ನೆಕ್ಸ್ಟ್ ಥರ್ಡ್ ಒನ್ ಫಂಡಮೆಂಟಲ್ಸ್ ಆಫ್ ನರ್ಸಿಂಗ್. ಇದು ನಮಗೆ ನರ್ಸಿಂಗ್ದು ಬೇಸಿಕ್ ಕಲಿಸ್ಕೊಡುತ್ತೆ. ನೆಕ್ಸ್ಟ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ದೀಸ್ ಆರ್ 4 ಫಸ್ಟ್ ಇಯರ್ ಸಬ್ಜೆಕ್ಟ್ಸ್. ಇದರಲ್ಲಿ ಇನ್ಕ್ಲೂಡ್
ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್. ಸೆಕೆಂಡ್ ಇಯರಲ್ಲಿ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ನರ್ಸಿಂಗ್ 1 ಆ್ಯಂಡ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ನರ್ಸಿಂಗ್ 2 ಇವೆರಡು ಸಬ್ಜೆಕ್ಟ್. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ನರ್ಸಿಂಗ್, ನೆಕ್ಸ್ಟ್ ಚೈಲ್ಡ್ ಹೆಲ್ತ್ ನರ್ಸಿಂಗ್. ದೀಸ್ 4 ಆರ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್. ನೆಕ್ಸ್ಟ್ ಥರ್ಡ್ ಇಯರ್. ಥರ್ಡ್ ಇಯರಲ್ಲಿ ಓನ್ಲಿ 2 ಸಬ್ಜೆಕ್ಟ್ಸ್. ಫಸ್ಟ್ ಒನ್ ಮಿಡ್ವೈಫರಿ ಆ್ಯಂಡ್ ಗೈನಕಾಲಜಿಕಲ್ ನರ್ಸಿಂಗ್, ಸೆಕೆಂಡ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಪಾರ್ಟ್ 2. ಇವೆರಡು ಥರ್ಡ್ ಇಯರ್ದು ಸಬ್ಜೆಕ್ಟ್ ಆಗಿರುತ್ತೆ. ಇನ್ಕ್ಲೂಡ್ ಪ್ರಾಕ್ಟಿಕಲ್ ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ನಾವು ಹೈಯರ್ ಸ್ಟಡೀಸ್ನ ಇವಾಗ GNMಗೆ ನಮ್ಮದು ಈ ಸ್ಟಡಿ ಕಂಪ್ಲೀಟ್ ಇಷ್ಟಕ್ಕೆ ಸ್ಟಾಪ್ ಆಗುತ್ತಾ ಅಥವಾ ಮುಂದೆ ನಾವು ಏನಾದರೂ ಹೈಯರ್ ಸ್ಟಡೀಸ್ನ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಇವಾಗ ಹೌದು, ಇವಾಗ 100% ನಾವು ಹೈಯರ್ ಸ್ಟಡೀಸ್ನ ಮಾಡ್ಬೋದು. GNM ಕೋರ್ಸ್ನ ನೀವು ಚೂಸ್ ಮಾಡಿದ್ದೀರಂತಂದರೆ ಅಪ್ಕಮಿಂಗ್ ನೀವು ಹೈಯರ್ ಸ್ಟಡೀಸ್ನ ಮಾಡ್ಬೋದಾಗಿರುತ್ತೆ. ಅದು ಫಸ್ಟ್ ಯಾವ ಕೋರ್ಸ್ ಅಂತ ಅಂದರೆ PBBSc ಅಂತ ನಾವು ಕರಿತೀವಿ. PBBSc ನರ್ಸಿಂಗ್ ಅಂತಂದರೆ ಪೋಸ್ಟ್ ಬೇಸಿಕ್ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್ ಅಂತಂದರೆ ಈಗ ಪೋಸ್ಟ್ ಬೇಸಿಕ್ಕಾಗಿ ನಾವು BSc ನರ್ಸಿಂಗ್ನ ಮಾಡ್ಬೋದು. ಇದು ಈಕ್ವಲ್ ಟು BSc ನರ್ಸಿಂಗ್ ಆಗಿರುತ್ತೆ. ನೆಕ್ಸ್ಟ್ ನಾವು MSc ನರ್ಸಿಂಗ್ ಮಾಡ್ಬೋದು. ಮಾಸ್ಟರ್ ಕೂಡ ಈ ನರ್ಸಿಂಗಲ್ಲಿ ನಾವು ಮಾಡ್ಬೋದು. ನೆಕ್ಸ್ಟ್ ಅಪ್ ಟು ನಾವು PhD ಈ ನರ್ಸಿಂಗಲ್ಲಿ ನಾವು ಹೈಯರ್ ಸ್ಟಡೀಸ್ನ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಆಲ್ರೆಡಿ GNM ಮಾಡ್ತಿದ್ದೀವಿ. ನಮಗೆ ಜಾಬ್ ಆಪರ್ಚುನಿಟೀಸ್ ಏನಿದೆ, ನಾವು ಯಾವ ಸೆಕ್ಟ್ರಲ್ಲಿ ನಾವು ವರ್ಕ್ ಮಾಡ್ಬೋದು ಅಂತಂದರೆ ಫಸ್ಟ್ ಸ್ಟಾಫ್ ನರ್ಸ್. ನಾವು ಸ್ಟಾಫ್ ನರ್ಸ್ ಆಗಿ ಇವಾಗ ಸ್ಟಾಫ್ ನರ್ಸ್ ಅಂತಂದರೆ ನಾವು ಆಲ್ರೆಡಿ GNM ಕಲಿತಿದ್ದೀವಿ ಅಂದರೆ ನಾವು ಆಲ್ರೆಡಿ ಸ್ಟಾಫ್ ನರ್ಸ್ ಅಂತ ಫಿಕ್ಸ್ ಆಗಬೇಕು. ನಮಗೆ ಫಸ್ಟ್ ಚಾಯ್ಸ್ ಇರೋದೇ ಸ್ಟಾಫ್ ನರ್ಸ್. ಸ್ಟಾಫ್ ನರ್ಸ್ ನಾವು ಎಲ್ಲೆಲ್ಲಿ ವರ್ಕ್ ಮಾಡ್ಬೋದು ಅಂತಂದರೆ ಹಾಸ್ಪಿಟಲ್ಸ್ಗಳಲ್ಲಿ, ಕ್ಲಿನಿಕ್ಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ ಮತ್ತು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನಾವು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ NHM ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ನಾವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಇಂಡಿಯನ್ ಆರ್ಮಿ ಒಳಗಡೆ ನಾವು ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಇಂಡಿಯನ್ ಇವಾಗ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೂಡ ತುಂಬ ಜಾಬ್ ಆಪರ್ಚುನಿಟೀಸ್ ಫಾರ್ ನರ್ಸಸ್ಗಿದೆ. ನೆಕ್ಸ್ಟ್ ಏರ್ಪೋರ್ಟ್ ನರ್ಸಿಂಗ್ ಜಾಬ್ಸ್, ಏರ್ಪೋರ್ಟಲ್ಲಿ ಕೂಡ ತುಂಬ ನರ್ಸಿಂಗ್ ಜಾಬ್ಸ್ ಇದೆ. ನೆಕ್ಸ್ಟ್ ಇದೇನು ಬೇಡಪ್ಪ, ಇದೆಲ್ಲ ನಮಗೆ ಬೇಡವೇ ಬೇಡ ಅಂತಂದರೆ ನೀವು ಅಬ್ರಾಡ್ಗೆ ಹೋಗಿ ತುಂಬ ದುಡ್ಡು ಮಾಡ್ಕೊಂಬರೋ ಅಂಥ ಒಂದು ಕೋರ್ಸ್ ಇದಾಗಿರುತ್ತೆ. ದೀಸ್ ಆರ್ ಅಪಾರ್ಚುನಿಟೀಸ್ ಆಫ್ ನರ್ಸಿಂಗ್. ಇವೆಲ್ಲ ನರ್ಸಿಂಗ್ದು ಅಪಾರ್ಚುನಿಟೀಸ್ ಎಸ್ಪೆಷಲಿ GNM ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು GNM ಮಾಡಬೇಕಂತಂದರೆ ಎಷ್ಟು ಕಾಲೇಜ್ ಇದೆ ಕರ್ನಾಟಕದಲ್ಲಿ ಮತ್ತು ನಾವು ಎಷ್ಟು ಗೌರ್ಮೆಂಟ್ ಸೀಟ್ ಅಪ್ಲೈ ಮಾಡ್ಬೋದಾ ಅಂತಂದು ಇವಾಗ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಅಂಥವ್ರಿಗೆ ಈ ಆಲ್ ಓವರ್ ಕರ್ನಾಟಕ ಎಷ್ಟು ನರ್ಸಿಂಗ್ ಕಾಲೇಜಸ್ ಇದೆ ಅಂತಂದರೆ 824 ಕಾಲೇಜಸ್ ಇನ್ ಕರ್ನಾಟಕ. 824 ಕಾಲೇಜಸ್ನ ನಾವು ಈ ಕರ್ನಾಟಕದಲ್ಲಿ ನೋಡ್ಬೋದಾಗಿರುತ್ತೆ. ಅದರಲ್ಲಿ ಗೌರ್ಮೆಂಟ್ ಕಾಲೇಜಸ್ 18 ಗೌರ್ಮೆಂಟ್ ಕಾಲೇಜಸ್ ಇದ್ದಾವೆ. ಇದಕ್ಕೆ ನಾವು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಬೇಕು, ಕೌನ್ಸ್ಲಿಂಗ್ ಕರೀತಾರೆ. ಕೌನ್ಸ್ಲಿಂಗ್ ಆದಮೇಲೆ ನಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜಸ್ 806 ಇದೆ. ಅಂದರೆ 806 ಕಾಲೇಜಸ್ ಇನ್ ಕರ್ನಾಟಕ ಪ್ರೈವೇಟ್ ಕಾಲೇಜಸ್ ಇದ್ದಾವೆ. ನೋಡಿದ್ರಲ್ಲ ಯಾವ ರೀತಿ ನಾವು ಈ GNM ಕೋರ್ಸ್ನ ಮಾಡ್ಬೋದು. ಐ ಥಿಂಕ್ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ವೆರಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.